ಸಾರಾಯಿ ಅನ್ನೋದು ಸಂಪೂರ್ಣ ಸಾರಾಯಿ ಅಥವಾ ಮದ್ಯಪಾನ ಅನ್ನೋದು ಒಂದು ವ್ಯಕ್ತಿಯ ನಾಶ, ಕುಟುಂಬದ ನಾಶ, ಸಮಾಜದ ನಾಶ ಮತ್ತು ಈ ಅಭಿವೃದ್ಧಿಯ ಪ್ರಗತಿಯ ವಿರೋಧಿಯಾದ ಒಂದು ಇದು ಆಗಿಬಿಡ್ತು, ಪಾನೀಯ ಆಗಿಬಿಡ್ತು, ಸಾಂಕ್ರಾಮಿಕ ರೋಗ ಆಗಿಬಿಡ್ತು. ಗಾಂಧಿ ಕೂಡ ಹೇಳ್ತಾರೆ, ನಾನೇನಾದರೂ ಈ ದೇಶದ ಪ್ರಥಮ ಪ್ರಜೆಯಾಗಿ ಅಥವಾ ಅಧ್ಯಕ್ಷ ಆಗಿ ನನಗೇನಾದರೂ ಅಧಿಕಾರ ಬಂದರೆ ನಾನು ಮಾಡುವ ಮೊದಲ ಕೆಲಸ ಏನು ಅಂದರೆ ಸಾರಾಯಿ ನಿಷೇಧ ಅಂತ. ಈಗ 2025 ಈ ಡಿಸೆಂಬರಲ್ಲಿ ಇದರ ಪರಿಣಾಮ ಎಷ್ಟಾಗಿದೆ ಅಂದರೆ, ಇವತ್ತು ಆಸ್ಪತ್ರೆಗಳಲ್ಲಿ ಬರುವ ಬಹುತೇಕ ಕಾಯಿಲೆಗಳು ಇದರಿಂದನೇ, ಮದ್ಯಪಾನದಿಂದನೇ ಬಂದಿದೆ. ಎಷ್ಟೋ ಆಕ್ಸಿಡೆಂಟ್ಗಳು ಮದ್ಯಪಾನದಿಂದನೇ ಆಗ್ತಾ ಇದೆ. ಎಷ್ಟೋ ಕೊಲೆ, ಅತ್ಯಾಚಾರಗಳು, ಕ್ರೈಮ್ಗಳು ಮದ್ಯಪಾನದಿಂದನೇ ಆಗ್ತಾ ಇದೆ. ಎಷ್ಟೋ ಅಪಘಾತಗಳು ಮದ್ಯಪಾನದಿಂದನೇ ಆಗ್ತಾ ಇದೆ. ಅಂದರೆ ಇದೊಂದು ದೊಡ್ಡ ಸಾಂಕ್ರಾಮಿಕ ರೋಗವಾಗಿದೆ. ಮದ್ಯಪಾನ ಅಂದರೆ ಏನು? ಮದ್ಯಪಾನ ಅಂದರೆ ಆಲ್ಕೋಹಾಲ್ ಕಂಟೆಂಟ್ಸ್ ಇರುತ್ತೆ ಅದರಲ್ಲಿ. ಅದು ನಮ್ಮ ದೇಹದ ನರನಾಡಿಗಳನ್ನು ಉದ್ರೇಕಿಸಿ ಸಹಜತೆಗಿನ್ನ ಉನ್ಮಾದದೆಡೆಗೆ ತಗೊಂಡೋಗುತ್ತೆ. ಅಂದರೆ ನಿಮಗೆ ಅದು ಕೆಲವರಿಗೆ ಖುಷಿ ಕೊಡ್ಬೋದು, ಕೆಲವರಿಗೆ ಇನ್ನೇನೋ ಆಗ್ಬೋದು. ಅಂದರೆ ನೀವೇನು ಸಹಜವಾಗಿದ್ದೀರಿ, ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳ್ಕೋತೀರಿ. ದುರಾದೃಷ್ಟವಶಾತ್ ಸರ್ಕಾರಗಳಿಗೆ ಅದೊಂದು ಆದಾಯದ ಮೂಲ ಆಗಿದೆ. ಅಂದರೆ ಜನರನ್ನ ಕುಡಿಸಿ ವಾಹನ ಚಾಲನೆ ಮಾಡಿದ್ರೆ ದಂಡ ಹಾಕಿ, ಅಂದರೆ ಇದರಿಂದನೇ ಸರ್ಕಾರ ನಡೀತಿದೆಯಾ ಅಂದರೆ ಇದರಿಂದ ಸರ್ಕಾರ ನಡೀತಾ ಇಲ್ಲ, ಬಟ್ ಆದಾಯದ ಒಂದು ದೊಡ್ಡ ಮೂಲವಾಗಿದೆ. ಸಾರಾಯಿಯನ್ನ ಸಂಪೂರ್ಣ ನಿಷೇಧ ಮಾಡಬೇಕು ಅನ್ನೋದು ಖಂಡಿತವಾಗಲೂ ಎಲ್ಲ ಸಾರ್ವಜನಿಕರ, ಎಲ್ಲ ಜವಾಬ್ದಾರಿಯುತ ನಾಗರಿಕರ ಮೊದಲನೇ ಆದ್ಯತೆ ಆಗಬೇಕು. ನಮ್ಮ ಮತ್ತು ಎಲ್ಲರ ಆಗ್ರಹವೂ ಕೂಡ ಸಂಪೂರ್ಣ ಪಾನ ನಿಷೇಧವೇ. ಆದರೆ ಅದನ್ನು ಹೇಗೆ ನಿಷೇಧ ಮಾಡಬೇಕು, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು, ಸಮಾಜದ ಸ್ಥಾಪಿತ ಹಿತಾಸಕ್ತಿಗಳಿಗೆ, ಯಾಕೆಂದರೆ ಅನೇಕರು ನಿರುದ್ಯೋಗ ಆದರೆ ಅವರಿಗೆ ಪರ್ಯಾಯ ಉದ್ಯೋಗಗಳೇನು, ಪರ್ಯಾಯ ಪಾನೀಯಗಳೇನು, ಪರ್ಯಾಯ ಆರ್ಥಿಕ ವ್ಯವಸ್ಥೆ ಏನು, ಇದೆಲ್ಲವನ್ನು ಸಂಪೂರ್ಣವಾಗಿ ಯೋಚನೆ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿ ಇದನ್ನು ನಿಷೇಧ ಮಾಡಬೇಕು ಅಂತೇಳಿ ದೀರ್ಘಕಾಲದ ಕನಿಷ್ಠ ಒಂದು 5 ರಿಂದ 10 ವರ್ಷದಲ್ಲಿ ಸಂಪೂರ್ಣ ಪಾನ ನಿಷೇಧ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಪೀಪಲ್ TV ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಮದ್ಯಪಾನ, ಡ್ರಿಂಕ್ಸ್ ಎಂಬ ಒಂದು ವಿಷಯ ಕುರಿತು ನಾನಿವತ್ತು ಮಾತಾಡ್ತಾ ಇದ್ದೀನಿ. ಈ ಮದ್ಯಪಾನ ಅನ್ನೋದು ಈ ನಮ್ಮ ಭಾರತೀಯ ಸಂಸ್ಕೃತಿಗೆ ಹೊಸದೇನೂ ಅಲ್ಲ. ಪುರಾಣಗಳಲ್ಲೂ ಕೂಡ ಸುರಪಾನ ಮಾಡ್ತಾಯಿದ್ರು. ಅದರ ನಂತರ ಮದ್ಯಪಾನ ಬೇರೆ ಬೇರೆ ರೀತಿ, ಈಚಲ ಮರ, ತೆಂಗಿನ ಮರ ಅಥವಾ ಬೇರೆ ಬೇರೆ ಬೈನೆ ಮರ ಅಂತಾರೆ, ಆ ಮರದ ನೀರ ಕುಡಿದು ಅದಾದ ಮೇಲೆ ಸಾರಾಗಿ, ಹೆಂಡವಾಗಿ, ಅದು ರಮ್ ಆಗಿ, ವಿಸ್ಕಿ ಆಗಿ, ಬಿಯರ್ ಆಗಿ, ಮತ್ತು ಸ್ಕಾಚ್ ಆಗಿ ಬೇರೆ ಬೇರೆ ರೂಪ ಅಂತ ಬರ್ತಾ ಇದೆ. ಸಾಮಾನ್ಯವಾಗಿ ಮೊದಲ ಕೆಲವು ಶತಮಾನಗಳ ಕಾಲ ಬಹುಶಃ ಮದ್ಯಪಾನ ಅನ್ನೋದು ಒಂದು ಆರೋಗ್ಯವಾದ ಪೇಯ ಆಗಿರಬಹುದು. ಯಾವುದೇ ಕೆಮಿಕಲ್ ಇಲ್ದಂಗೆ ಗಿಡಗಳಿಂದ ಮಾಡಿನೋ ಅಥವಾ ರಾಜರು ಸಸ್ಯಗಳಿಂದ ಮಾಡಿನೋ, ಆಹಾರದಿಂದ ಮಾಡಿನೋ, ಹಣ್ಣುಗಳಿಂದ ಮಾಡಿನೋ. ಆದರೆ ಆಧುನಿಕ ಕಾಲ ಹೆಚ್ಚು ಬೆಳವಣಿಗೆ ಹೊಂದಿದಷ್ಟು ಅದಕ್ಕೆ ಕೆಮಿಕಲ್ಲು ಮತ್ತು ಆಲ್ಕೋಹಾಲ್ ಕಂಟೆಂಟ್ಸು, ವಿಷಕಾರಿಯ ಅಂಶಗಳು ಸೇರಿ ಅದೊಂದು ಮದ್ಯಪಾನ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಆಗೋಯ್ತು. ಸಾಮಾಜಿಕ ಪಿಡುಗ ಹೇಗೆ ಆಗೋಯ್ತು ಅಂದರೆ, ಕಳ್ಳಬಟ್ಟಿ ಅಥವಾ ಬಟ್ಟಿ ಸಾರಾಯಿ ಅಥವಾ ಸಾರಾಯಿಯಿಂದ ಅನೇಕರು ಕರಳು ಸುಟ್ಕೊಂಡು ಸಾಯೋದು ಆಗಾಗ ಘಟನೆಗಳು ನಡೀತಾನೇ ಇತ್ತು. ಸ್ವಾತಂತ್ರ್ಯ ನಂತರವಂತೂ ಇದನ್ನು ನಾವು ಭಾಳಷ್ಟು ನೋಡಿದ್ವಿ. ಅದರಲ್ಲೂ ದುಡಿಯುವ ವರ್ಗ, ಶೋಷಿತ ವರ್ಗ ಈ ಸಾರಾಯಿಗಳನ್ನು ಕುಡಿದು ಆಗಾಗೆ ಸತ್ತೋಗ್ಬಿಡ್ತಾ ಇದ್ರು. ಅದು ಒಂದು ಭಾಗ. ಆದರೆ ಸಾರಾಯಿ ಮನುಷ್ಯನ ಆರೋಗ್ಯವನ್ನು, ಆತನ ಕರುಳನ್ನು ಸುಟ್ಟು ಎಲ್ಲ ಕಂಪ್ಲೀಟ್ ಆರೋಗ್ಯ, ಕಿಡ್ನಿ ಅದು ಇದು ಎಲ್ಲ ಹೋಗಿ ಬೇಗ ಅಕಾಲಿಕ ಮರಣಕ್ಕೆ ಸುತ್ತಾಗ್ತಾ ಇದ್ರು. ಈ ಅಕಾಲಿಕ ಮರಣಗಳು ಕುಟುಂಬ ವ್ಯವಸ್ಥೆಯನ್ನು ಮಾಡಿ, ಸಾರಾಯಿ ಅನ್ನೋದು ಸಂಪೂರ್ಣ ಸಾರಾಯಿ ಅಥವಾ ಮದ್ಯಪಾನ ಅನ್ನೋದು ಒಂದು ವ್ಯಕ್ತಿಯ ನಾಶ, ಕುಟುಂಬದ ನಾಶ, ಸಮಾಜದ ನಾಶ ಮತ್ತು ಈ ಅಭಿವೃದ್ಧಿಯ ಪ್ರಗತಿಯ ವಿರೋಧಿಯಾದ ಒಂದು ಇದು ಆಗಿಬಿಡ್ತು, ಪಾನೀಯ ಆಗಿಬಿಡ್ತು, ಸಾಂಕ್ರಾಮಿಕ ರೋಗ ಆಗಿಬಿಡ್ತು. ಸೊ ಆಗ ಬಹುತೇಕರು ಇದರ ವಿರುದ್ಧ ಚಳುವಳಿಗಳನ್ನು ರೂಪಿಸ್ತಾ ಇದ್ರು. ಗಾಂಧಿ ಕೂಡ ಹೇಳ್ತಾರೆ, ನಾನೇನಾದರೂ ಈ ದೇಶದ ಪ್ರಥಮ ಪ್ರಜೆಯಾಗಿ ಅಥವಾ ಅಧ್ಯಕ್ಷ ಆಗಿ ನನಗೇನಾದರೂ ಅಧಿಕಾರ ಬಂದರೆ ನಾನು ಮಾಡುವ ಮೊದಲ ಕೆಲಸ ಏನು ಅಂದರೆ
ಸಾರಾಯಿ ನಿಷೇಧ ಅಂತ. ನೋಡಿ, ಸುಮಾರು 1940-45 ಆಸುಪಾಸಿನಲ್ಲಿ ಅವರು ಈ ಮಾತು ಹೇಳ್ತಾರೆ ಅಂದರೆ ಆಗ ಇದ್ರ ಪರಿಣಾಮ ಎಷ್ಟಿತ್ತು ನೀವು ಯೋಚನೆ ಮಾಡಿ. ಗಾಂಧಿ ಹೇಳೋದು ಅಧಿಕಾರಕ್ಕೆ ಬಂದರೆ ನಾನು ಮಾಡುವ ಮೊದಲ ಕೆಲಸನೇ ಪಾನ ನಿಷೇಧ ಅಂತ ಹೇಳ್ತಾರೆ. ಆಗಲೇ ಅಷ್ಟು ಇತ್ತು ಅಂದರೆ ಈಗ 2025 ಈ ಡಿಸೆಂಬರಲ್ಲಿ ಇದರ ಪರಿಣಾಮ ಎಷ್ಟಾಗಿದೆ ಅಂದರೆ ಇವತ್ತು ಆಸ್ಪತ್ರೆಗಳಲ್ಲಿ ಬರುವ ಬಹುತೇಕ ಕಾಯಿಲೆಗಳು ಇದರಿಂದನೇ, ಮದ್ಯಪಾನದಿಂದನೇ ಬಂದಿದೆ. ಎಷ್ಟೋ ಆಕ್ಸಿಡೆಂಟ್ಗಳು ಮದ್ಯಪಾನದಿಂದನೇ ಆಗ್ತಾ ಇದೆ. ಎಷ್ಟೋ ಕೊಲೆ, ಅತ್ಯಾಚಾರಗಳು, ಕ್ರೈಮ್ಗಳು ಮದ್ಯಪಾನದಿಂದನೇ ಆಗ್ತಾ ಇದೆ. ಎಷ್ಟೋ ಅಪಘಾತಗಳು ಮದ್ಯಪಾನದಿಂದನೇ ಆಗ್ತಾ ಇದೆ. ಅಂದರೆ ಇದೊಂದು ದೊಡ್ಡ ಸಾಂಕ್ರಾಮಿಕ ರೋಗವಾಗಿದೆ. ಹಾಗಾದರೆ ಮದ್ಯಪಾನವನ್ನು ನಿಷೇಧ ಮಾಡ್ಬೋದಲ್ವಾ? ಮದ್ಯಪಾನ ಬೇರೆ ದೇಶಗಳಲ್ಲಿ ಇಲ್ವಾ ಅಂತ ನೀವು ಕೇಳ್ಬೋದು. ಬೇರೆ ದೇಶಗಳಲ್ಲಿ ಮದ್ಯಪಾನ ಇದೆ, ಆದರೆ ಅಲ್ಲಿ ನಾಗರಿಕತೆ ಇದೆ. ಮದ್ಯಪಾನದ ಆಲ್ಕೋಹಾಲ್ ಕಂಟೆಂಟ್ಸ್ ಅಂತಿದೆಯಲ್ಲ, ಮದ್ಯಪಾನ ಅಂದರೆ ಏನು? ಮದ್ಯಪಾನ ಅಂದರೆ ಆಲ್ಕೋಹಾಲ್ ಕಂಟೆಂಟ್ಸ್ ಇರುತ್ತೆ ಅದರಲ್ಲಿ. ಅದು ನಮ್ಮ ದೇಹದ ನರನಾಡಿಗಳನ್ನು ಉದ್ರೇಕಿಸಿ ಸಹಜತೆಗಿನ್ನ ಉನ್ಮಾದದೆಡೆಗೆ ತಗೊಂಡೋಗುತ್ತೆ. ಅಂದರೆ ನಿಮಗೆ ಅದು ಕೆಲವರಿಗೆ ಖುಷಿ ಕೊಡ್ಬೋದು, ಕೆಲವರಿಗೆ ಇನ್ನೇನೋ ಆಗ್ಬೋದು. ಅಂದರೆ ನೀವೇನು ಸಹಜವಾಗಿದ್ದೀರಿ, ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳ್ಕೋತೀರಿ. ಬಟ್ ನಾನು ಖಂಡಿತ ನಾನು ಯಾವತ್ತು ಕುಡಿದೇ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಒಂದಷ್ಟು ಸುಖ, ಈಗ ನೀವು ಒಳ್ಳೆ ಊಟ ಮಾಡಿದ್ರೆ, ಒಳ್ಳೆ ನಿದ್ದೆ ಮಾಡಿದ್ರೆ, ಒಳ್ಳೆ ಬಟ್ಟೆ ಹಾಕಿದ್ರೆ ಏನು ಮನಸ್ಸು ಖುಷಿ ಅನ್ಸುತ್ತಲ್ಲ, ಹಾಗೆ ಒಂದಷ್ಟು ಖುಷಿ ಸಿಗುತ್ತೆ ಆ ಟೆಂಪರರಿ ಅಂತ ಹೇಳೋರನ್ನ ನಾನು ಕೇಳಿದ್ದೀನಿ. ಹಾಗಾದರೆ ಆ ಖುಷಿ ಯಾವ ರೀತಿ ಪಡಿಬೇಕು ಅಂದರೆ ಅದು ಸಹಜವಾದದ್ದಲ್ಲ, ಉನ್ಮಾದ ಮತ್ತು ಅಸಹಜವಾದದ್ದು. ಅಂದರೆ ಆಲ್ಕೋಹಾಲ್ ಕಂಟೆಂಟ್ಸು 40-50% ಹೋದರೆ ಕಿಕ್ ಹೊಡೆಯೋದು ಅಂತಾರೆ. ಕಿಕ್ ಅಂತ ಅಂದರೆ ಮನಸ್ಸು ನಿಯಂತ್ರಣ ಒಂದು ಎಲ್ಲೋ ತೇಲೋದು, ನೀವೇನು ಮಾಡ್ತಿದ್ರಿ ಅನ್ನುವ ಹಂತವನ್ನು ಮೀರಿ ಹೋಗ್ಬಿಡುತ್ತೆ. ಆದರೆ ವಿದೇಶಗಳಲ್ಲಿ ಬಹುತೇಕ ಅವರ ಆಹಾರ ಕ್ರಮದಲ್ಲಿ 10-15% ಆಲ್ಕೋಹಾಲ್ ಏನೋ ಇರುತ್ತಂತೆ. ಸೊ ಅದರಿಂದಾಗಿ ಸ್ವಲ್ಪ ನಿಯಂತ್ರಣದಲ್ಲಿ ಇರುತ್ತೆ. ಬಟ್ ಎಲ್ಲೇ ಮಾಡಲಿ ಅದು, ಅಥವಾ ಅವರ ಸಂಸ್ಕೃತಿ ಆ ಭೂಪ್ರದೇಶಕ್ಕೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಭಾರತಕ್ಕಂತೂ ಖಂಡಿತವಾಗಲೂ ಬಡತನ, ಅಜ್ಞಾನ, ಅದಲ್ಲಿ ಅನಕ್ಷರತೆಯಿಂದ ಬಳಲ್ತಾ ಇರುವ ಇಲ್ಲಿ ಕುಡಿತ ಅನ್ನೋದು ಬಹುತೇಕ ದುಡಿಯುವ ವರ್ಗವನ್ನು ಸಂಪೂರ್ಣ ನಾಶ ಮಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ನಿಷೇಧವನ್ನು ಮಾಡಬೇಕು. ಹಾಗಾದರೆ ಮದ್ಯಪಾನವನ್ನು ನಿಷೇಧ ಮಾಡೋಕ್ಕಿರುವ ತೊಂದರೆ ಏನು? ಸರ್ಕಾರ ಇಮ್ಮಿಡಿಯೇಟ್ ಮಾಡಿಬಿಡ್ಬೋದಲ್ಲ. ಇಷ್ಟೆಲ್ಲ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಮಸ್ಯೆಗಳು, ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಮಾಡ್ಬೋದಲ್ಲ ಅಂದರೆ ದುರಾದೃಷ್ಟವಶಾತ್ ಸರ್ಕಾರಗಳಿಗೆ ಅದೊಂದು ಆದಾಯದ ಮೂಲ ಆಗಿದೆ. ಕರ್ನಾಟಕದ ಬಜೆಟಲ್ಲಿ 40,000, ಕರ್ನಾಟಕದ ಬಜೆಟ್ ಸುಮಾರು 4 ಲಕ್ಷ ಕೋಟಿ ಅಂದರೆ ಆದಾಯ ಇರೋದು 2-2.5 ಲಕ್ಷ ಕೋಟಿ. ಇನ್ನು ಉಳಿದಿದ್ದು ಸಾಲ ಮತ್ತು ಬೇರೆ ಬೇರೆ ರೂಪ. 2-2.25 ಲಕ್ಷ ಕೋಟಿಯ ಆದಾಯದಲ್ಲಿ ಸುಮಾರು 40,000ದಷ್ಟು ಆದಾಯ ಈ ಮದ್ಯಪಾನದಿಂದ ಬರ್ತಿದೆ. ಈ 40,000ದಷ್ಟು ಆದಾಯವನ್ನು ಕಳ್ಕೊಳ್ಲಿಕ್ಕೆ ಸರ್ಕಾರಗಳು ಇಷ್ಟಪಡೋದಿಲ್ಲ. ಅಂದರೆ ಜನರನ್ನ ಕುಡಿಸಿ ವಾಹನ ಚಾಲನೆ ಮಾಡಿದ್ರೆ ದಂಡ ಹಾಕಿ, ಅಂದರೆ ಇದರಿಂದನೇ ಸರ್ಕಾರ ನಡೀತಿದೆಯಾ ಅಂದರೆ ಇದರಿಂದ ಸರ್ಕಾರ ನಡೀತಾ ಇಲ್ಲ. ಬಟ್ ಆದಾಯದ ಒಂದು ದೊಡ್ಡ ಮೂಲವಾಗಿದೆ. ಆದರೆ ಸಮಾಜದ ಮೌಲ್ಯಗಳನ್ನು, ಸಮಾಜದ ಆರೋಗ್ಯವನ್ನು, ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಬಲಿ ಕೊಟ್ಟು ಸರ್ಕಾರ ನಡೆಸಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಯಾಕೆಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳ ಬದುಕು ಹಾಳಾಗೋಗಿದೆ. ಸೊ ಆ ಕಾರಣಕ್ಕಾಗಿ ಸಾರಾಯಿಯನ್ನು ಸಂಪೂರ್ಣ ನಿಷೇಧ ಮಾಡಬೇಕು ಅನ್ನೋದು ಖಂಡಿತವಾಗಲೂ ಎಲ್ಲ ಸಾರ್ವಜನಿಕರ, ಎಲ್ಲ ಜವಾಬ್ದಾರಿಯುತ ನಾಗರಿಕರ ಮೊದಲನೇ ಆದ್ಯತೆ ಆಗಬೇಕು. ಆದರೆ ಈ ಕ್ಷಣದಲ್ಲಿ ಸಾರಾಯಿ ನಿಷೇಧ ಮಾಡಬೇಕಂದ್ರೆ ಇದಕ್ಕೆ ಒಂದು ದೀರ್ಘ ಯೋಜನೆಗಳನ್ನು ಹಾಕ್ಕೋಬೇಕು. ಏಕೆಂದರೆ ಸಾರಾಯಿ ನಿಷೇಧವನ್ನು ಇಮ್ಮಿಡಿಯೇಟ್ ನಾಳೆಯಿಂದನೇ ಮಾಡಿ ಅದು ವಿಫಲವಾಗಿ ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬೇರೆ ಬೇರೆ ಸರ್ಕಾರಗಳಲ್ಲಿ ಆಗಿದೆ. ಹಾಗಾಗಬಾರ್ದು. ಮೊದಲನೇದಾಗಿ ಸಾರಾಯಿ ನಿಷೇಧ ಇಡೀ ರಾಷ್ಟ್ರದಲ್ಲಿ ಆಗಬೇಕು. ಎರಡನೇದಾಗಿ ರಾಜ್ಯದಲ್ಲೇ ಮಾಡೋದೇ ಆದರೆ 10 ವರ್ಷಗಳ ಅವಧಿಯ ಒಂದು ಯೋಜನೆಯನ್ನು ರೂಪಿಸಬೇಕು. ಸಾರಾಯಿ ನಿಷೇಧ ಮಾಡಬೇಕು ಅಂದರೆ 10 ವರ್ಷಗಳ ಕಾಲ ಸಮಯ ತಗೋಬೇಕು. ಏನು ಅಂದರೆ ಈ ವರ್ಷ 10%, ನೆಕ್ಸ್ಟ್ ಇಯರ್ 10%, ನಿಧಾನವಾಗಿ ಸಾರಾಯಿಯನ್ನು ನಿಷೇಧ ಮಾಡ್ತಾ ಬರಬೇಕು. ಅವರು ಏನು ಸರ್ಕಾರ ಲೈಸೆನ್ಸ್ ಕೊಡುತ್ತಲ್ಲ, ಆ ಲೈಸೆನ್ಸನ್ನು ಯಾಕೆ ನಾನು ಇಷ್ಟು ನಿಧಾನ ಮಾಡಬೇಕು ಅಂದರೆ ಈ ಸಾರಾಯಿ ಮೇಲೆ ಕೂಡ ಅನೇಕ ಜನ ಅವಲಂಬಿತರಾಗಿದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಅವರು ಇಮ್ಮಿಡಿಯೇಟ್ ನಿರುದ್ಯೋಗಿಗಳಾಗಬಾರದು. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ಒಂದು 10 ವರ್ಷಕ್ಕೆ ಸುಮಾರಾಗಿ ಒಂದು ಜನರೇಷನ್ ಪಾಸ್ ಆಗ್ತಾ ಇರುತ್ತೆ. ಯಾರು ತೀವ್ರವಾದ ಕುಡುಕರು ಇರ್ತಾರೆ ಅವರು ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಹೊಸಬರು ಕಲಿತಾ ಇರ್ತಾರಲ್ಲ ಅವ್ರಿಗೆ ಅವಕಾಶ ಇಲ್ಲದಂಗೆ ನಿಧಾನವಾಗಿ ಮಾಡಿದ್ರೆ ಅದು ಒಂದು ರೀತಿ ಪರಿಣಾಮ ಬೀರುತ್ತೆ. ಎರಡನೇದಾಗಿ ಈ ಸರ್ಕಾರದ ಏನು 40,000 ಕೋಟಿಯ ಆದಾಯ ಏನಿದೆ ಅದು ಒಂದೇ ದಿನ ಕುಸಿದ್ರೆ ಸರ್ಕಾರದ ಬೇರೆ ಬೇರೆ ಚಟುವಟಿಕೆಗಳು ಇಮ್ಮಿಡಿಯೇಟ್ ಕುಸಿಯುತ್ತೆ. ಆ ಕಾರಣಕ್ಕಾಗಿ
ಆದಾಯದಲ್ಲೂ ಕೂಡ ನಿಧಾನವಾಗಿ ಕುಸಿತ ಆಗ್ತಾ ಹೋಗ್ಬೇಕು. 40,000 ಕೋಟಿ 30,000 ಬರೋದು, ಹಂಗೆ 20,000 25,000 ಕಡಿಮೆ ಆಗ್ತಾ ಇರುತ್ತೆ. ಆ ಜಾಗವನ್ನ ಈ 10 ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರ ಕೂಡ ಇಷ್ಟೇ ಪ್ರಮಾಣದ ಆದಾಯವನ್ನ ಸಂಗ್ರಹ ಮಾಡ್ಕೋಬೇಕು. ಯಾವುದೇ ಯೋಜನೆಗಳಂತ ಸುಮ್ಮನೆ ನಾವು ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಏನೇನೋ ಹೇಳೋದಲ್ಲ, ಆಡಳಿತ ನಾವು ಇದ್ದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದನ್ನೆಲ್ಲ ಹೇಳ್ತಾ ಇರೋದು. ಒಂದು, ಎರಡನೇದಾಗಿ ಸಾರಾಯಿ ನಿಷೇಧದ ಜೊತೆ ಅದರಲ್ಲಿರುವ ಆಲ್ಕೋಹಾಲ್ ಕಂಟೆಂಟ್ಸನ್ನು ಕೂಡ ಕಡಿಮೆ ಮಾಡ್ತಾ ಬರಬೇಕಾಗುತ್ತೆ. 40% ಇರೋದು 30%ಗೆ 20, 15 ಡಾಕ್ಟರ್ಗಳನ್ನು ಕೇರಿ ಆರೋಗ್ಯವಂತ ದೇಹದಲ್ಲಿ ಎಷ್ಟು ಮಟ್ಟಿಗೆ ಆಲ್ಕೋಹಾಲ್ ಪ್ರಮಾಣ ಇರಬೇಕು ಅದನ್ನ ಕೂಡ ಸರ್ಕಾರ ಮಾಡ್ತಾ ಬರಬೇಕಾಗುತ್ತೆ. ಇನ್ನೊಂದು, ಈ ಸರ್ಕಾರದಲ್ಲಿ ಪರ್ಯಾಯ ಡ್ರಿಂಕ್ಸು, ಪರ್ಯಾಯ ಪಾನೀಯಗಳನ್ನು ಕೂಡ ಮಾಡಬೇಕಾಗುತ್ತೆ. ನೀವು ಆಲ್ಕೋಹಾಲ್ ಏನೋ ಬಿಡ್ತೀರಿ ನಿಜ, ಆದರೆ ಅದಕ್ಕೆ ಪರ್ಯಾಯ ಏನಾದರೂ ಆರೋಗ್ಯಕರವಾದ ಪೇಯಗಳನ್ನು, ಹೆಚ್ಚು ಮಾದಕವಲ್ಲದ ಪೇಯಗಳನ್ನು ಸರ್ಕಾರವೇ ಪ್ರಮೋಟ್ ಮಾಡಬೇಕು. ಹೊಸ ಹೊಸ ಉದ್ಯಮಿಗಳನ್ನು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾಕೆಂದರೆ ಇದು ಒಂದು ಫುಲ್ ಪ್ಯಾಕೇಜು. ನೀವು ನಿಮಗಿಷ್ಟ ಬಂದಂಗೆ ಮಾಡೋಕ್ಕಾಗೋದಿಲ್ಲ. ಸಮಾಜದ ಎಲ್ಲರ ಮಾನಸಿಕ ಸ್ಥಿತಿಗಳನ್ನು ನೋಡಿ ಮಾಡಬೇಕಾಗುತ್ತೆ. ಜೊತೆಗೆ ಇನ್ನೂ ಕೆಲವು ವರ್ಗಗಳಿಂದ ಇದಕ್ಕೆ ವಿರೋಧ ಬರ್ಬೋದು. ಏನು ಅಂದರೆ, ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ನಮಗೆ ಕುಡಿಯುವ ಅಥವಾ ನಮ್ಮ ಕೆಲವು ಚಟುವಟಿಕೆಗಳು, ಅಭ್ಯಾಸಗಳಿಗೆ ನಮ್ಮ ಹಕ್ಕು. ಅದು ನಿಮ್ಮನ್ನು ಯಾರು ಕುಡಿ ಅಂತ ಹೇಳೋದಿಲ್ಲ, ಅಲ್ಲಿ ಇರುತ್ತೆ. ನಿಮ್ಗೆ ಇಷ್ಟ ಇದ್ರೆ ಬಿಡಿರಿ, ಕಷ್ಟ ಆದರೆ ಬಿಡ್ರಿ, ಕುಡೀರಿ ಅಥವಾ ಇಷ್ಟ ಆದ್ರೆ ಬಿಡ್ರಿ. ನನ್ನನ್ನು ಯಾಕೆ ನಿಷೇಧ ಮಾಡ್ತೀರಿ ಅನ್ನುವಂತಹ ಕೆಲವು ವಾದಗಳು ಬರ್ತವೆ. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರೋದ್ರಿಂದ ಅದನ್ನು ಕೂಡ ಕನ್ಸಿಡರ್ ಮಾಡಿ ಅದಕ್ಕೆ ಏನು ಪರಿಹಾರವನ್ನು ಕಂಡುಹಿಡಬೇಕು ಅಂತ ನೋಡಬೇಕಾಗುತ್ತೆ. ಯಾರೋ ಕೆಲವರು ಹೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು, ಆದರೆ ಕೆಲವು ಸಮುದಾಯಗಳೇ ಡ್ರಿಂಕ್ಸ್ ಅನ್ನೋದು ನಮ್ಮ ಹಕ್ಕು, ನಮ್ಮ ಸಂತೋಷದ ಹಕ್ಕು ಅನ್ನೋದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನೊಂದೇನು ಅಂದರೆ, ಇನ್ನೂ ಕೆಲವು ಶ್ರಮಿಕ ವರ್ಗ ಹೇಳ್ತಾರೆ, ನಮಗೆ ಕುಡಿದೆ ನಾವು ಈಗ ಏನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸ ಮಾಡಲಿಕ್ಕಾಗಲ್ಲ. ಉದಾಹರಣೆಗೆ ಅತ್ಯಂತ ಕೆಳ ಇದಾಗದ್ರಂಥ ಒಂದು ಕಸ ವಿಲೇವಾರಿ ಮಾಡೋದು, ಗಲೀಜನ್ನು, ಅಥವಾ ಇನ್ನು ಕೆಲವು ಉದ್ಯೋಗಗಳಿದ್ದಾವೆ. ಅವು ತುಂಬ ನೀವು ನಾರ್ಮಲ್ ಪರಿಸ್ಥಿತಿಯಲ್ಲಿ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ನಮ್ಗೆ ಅದೊಂದು ರಿಲ್ಯಾಕ್ಸ್ ಆಗುತ್ತೆ. ಅದನ್ನು ನೀವು ಕಿತ್ಕೊಂಡ್ಬಿಟ್ರೆ ನಮ್ದು ಹೇಗೋ ಅನ್ನುವಂತಹ ವಾದ ಇದೆ. ಅದಕ್ಕೆ ಏನು ಪರಿಹಾರವನ್ನು ಕಂಡುಹಿಡ್ಕೋಬೇಕು. ಹೀಗೆ ಯಾವುದೇ ಒಂದು ನಿಷೇಧ ಮಾಡೋದು ಒಂದು ದಿನದ ಕೆಲಸ ಆದರೆ ಅದ್ರ ಪರಿಣಾಮ ದೀರ್ಘವಾಗಿರಬೇಕು, ಶಾಶ್ವತವಾಗಿರಬೇಕು. ಆ ನಿಟ್ಟಿನಲ್ಲಿಯೂ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು, ವಿದೇಶಿಯರಿಗೆ ಅಥವಾ 5 ಸ್ಟಾರ್ ಹೋಟ್ಲಲ್ಲಿರೋರಿಗೆ ಅಥವಾ ಪ್ರವಾಸೋದ್ಯಮ ದೃಷ್ಟಿಯಿಂದ ಇದನ್ನು ಮಾಡಿದಾಗ ಅದ್ರ ಮೇಲೂ ಸೈಡ್ ಎಫೆಕ್ಟ್ ಆಗಿ ಅದು ಕುಸಿಬಹುದು. ಹಾಗಾದರೆ ಅವ್ರಿಗೇನು ಮಾಡ್ಬೋದು? ಈ ಕೆಲವು ವಿದೇಶಿಯರು ಬರ್ತಾರೆ, ನಮಗೆ ಡ್ರಿಂಕ್ಸ್ ಬೇಕು ಅಂತ ಹೇಳ್ತಾರೆ, ಅಥವಾ ಪ್ರವಾಸೋದ್ಯಮ ಆಗ ಕೂಡ ಅದಕ್ಕೇನು ಪರಿಹಾರವನ್ನು ಮಾಡ್ಬೋದು? ಲಿಮಿಟೆಡ್ ಆಗಿ ಕಡಿಮೆ ಆಲ್ಕೋಹಾಲನ್ನು ಮಾಡಬೇಕಾ, ಅಥವಾ ಸಂಪೂರ್ಣ ನಿಷೇಧ ಮಾಡಬೇಕಾ, ಅಥವಾ ಇದು ಯಾವುದೇ ಆದಾಯ ಬೇಡ, ವಿದೇಶಿಯರು ಬರಲಿ ಬರದೇ ಇರಲಿ, ನಮ್ಗೆ ಆದಾಯ ಬರಲಿ ಬರದೇ ಇರಲಿ, ಸಂಪೂರ್ಣ ಪಾನ ನಿಷೇಧ ಮಾಡಬೇಕಾ? ಇದನ್ನೆಲ್ಲ ಸ್ವಲ್ಪ ಸಮಗ್ರವಾಗಿ ಚಿಂತಿಸಬೇಕು, ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಅದಕ್ಕೆ ಆರೋಗ್ಯ ವೈದ್ಯಾಧಿಕಾರಿಗಳ, ಮಾನಸಿಕ ರೋಗಿಗಳ, ಆಡಳಿತಗಾರರ ಮತ್ತು ಸಮಾಜಶಾಸ್ತ್ರಜ್ಞರ, ಈ ರೀತಿ ಬೇರೆ ಬೇರೆ ವಿಷಯ ತಜ್ಞರ ಒಂದು ಸಮಿತಿಯನ್ನು ಸರ್ಕಾರ ಮಾಡಬೇಕು. ಆ ಸಮಿತಿಯನ್ನು ಮಾಡಿ ಅದರ ರಿಪೋರ್ಟ್ ತಗೊಂಡು ನಿಧಾನವಾಗಿ, ಆದರೆ ನಮ್ಮ ಮತ್ತು ಎಲ್ಲರ ಆಗ್ರಹವೂ ಕೂಡ ಸಂಪೂರ್ಣ ಪಾನ ನಿಷೇಧವೇ. ಆದರೆ ಅದನ್ನು ಹೇಗೆ ನಿಷೇಧ ಮಾಡಬೇಕು, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು, ಸಮಾಜದ ಸ್ಥಾಪಿತ ಹಿತಾಸಕ್ತಿಗಳಿಗೆ, ಯಾಕೆಂದರೆ ಅನೇಕರು ನಿರುದ್ಯೋಗ ಆದರೆ ಅವರಿಗೆ ಪರ್ಯಾಯ ಉದ್ಯೋಗಗಳೇನು, ಪರ್ಯಾಯ ಪಾನೀಯಗಳೇನು, ಪರ್ಯಾಯ ಆರ್ಥಿಕ ವ್ಯವಸ್ಥೆ ಏನು, ಇದೆಲ್ಲವನ್ನು ಸಂಪೂರ್ಣವಾಗಿ ಯೋಚನೆ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿ ಇದನ್ನು ನಿಷೇಧ ಮಾಡಬೇಕು ಅಂತೇಳಿ ದೀರ್ಘಕಾಲದ, ಕನಿಷ್ಠ ಒಂದು 5 ರಿಂದ 10 ವರ್ಷದಲ್ಲಿ ಸಂಪೂರ್ಣ ಪಾನ ನಿಷೇಧ ಮಾಡಬೇಕು. ಮೊನ್ನೆ ಕೂಡ ಫ್ರೀಡಂ ಪಾರ್ಕಲ್ಲಿ ಆ ನಿಟ್ಟಿನಲ್ಲಿ ಅನೇಕ ಪ್ರತಿಭಟನೆಗಳಾಗಿದ್ದಾವೆ. ಮಹಿಳೆಯರು ಆ ವಿಷಯದಲ್ಲಿ ಭಾಳಷ್ಟು ಹೇಳ್ತಿದ್ದಾರೆ. ಈ ಅಕ್ರಮ ಮದ್ಯವನ್ನು ತಡಿಬೇಕು, ಆಮೇಲೆ ಮದ್ಯಪಾನದ ಅನುಮತಿಯನ್ನು ಸ್ಥಳೀಯ ಆಡಳಿತಗಳಿಗೆ ಕೊಡಬೇಕು ಅನ್ನುವ ಎಲ್ಲ ಆಗ್ರಹವೂ ಇದೆ. ಏನೇ ಆಗಲಿ ಆ ಬೇಡಿಕೆಗಳನ್ನು ಒಂದು ಅಧ್ಯಯನ ತಂಡ ನೋಡಿ ಒಂದು ರಿಪೋರ್ಟ್ ಮಾಡಿ ಶಾಶ್ವತವಾಗಿ ಒಂದು ಆಯೋಗವನ್ನು ರಚನೆ ಮಾಡಿ ಕಾಲಕಾಲಕ್ಕೆ ತಕ್ಕಂತೆ ಮದ್ಯಪಾನದ ಮೇಲೆ ಸಂಪೂರ್ಣ ನಿಷೇಧ ಮತ್ತು ನಿಯಂತ್ರಣ ಹೊಂದಬೇಕು. ಆ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಬೇರೆ ಬೇರೆ ಕಡೆಯಲ್ಲಿ ಈ ಚಳುವಳಿ ರೂಪಿಸಬೇಕು ಅಂತ ಕೇಳ್ತಾ, ಪೀಪಲ್ ಟಿವಿ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.